ಬಡತನ ಇದ್ದರೂ ಒಬ್ಬ ಅವಿದ್ಯಾವಂತನ ಮಗಳು ಇವತ್ತು PUCನಲ್ಲಿ ಫಸ್ಟ್ ಕ್ಲಾಸ್ ತಗೊಳ್ಳೋದ್ರ ಮೂಲಕ ತನಗೆ ಸಿಕ್ಕ ಅವಕಾಶವನ್ನು ಬಳಸ್ಕೊಂಡು ಜೀವನದಲ್ಲಿ ವಿದ್ಯಾವಂತೆ ಆಗಿದ್ದಾಳೆ. ಅವಳ ಒಂದು ಈ ಸಾಧನೆಯನ್ನು ಕುರಿತು ಆ ಸಾಧನೆಗಾಗಿ ಇತ್ತೀಚೆಗಷ್ಟೇ ನನ್ನ ಮಗ ಪರಿವರ್ತನ್ ತೀರಿ ಹೋದ. ಅವನ ನೆನಪಿಗಾಗಿ ಅವನ ಹೆಸರಲ್ಲಿ ಆಕೆಗೆ ಈ ಒಂದು ಪುರಸ್ಕಾರ ಮಾಡೋದ್ರ ಮೂಲಕ ಮುಂದೆ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದರಾಗಿ ನಾನು ಇವತ್ತೊಂದು ನಿರ್ಧಾರಕ್ಕೆ ಬಂದ. ಕಾಲದ ಕೆಲವು ಅವಧಿಯಲ್ಲಿ ಅತಿ ವೇಗವಾಗಿ ಅತಿ ಬದ್ಧತೆಯಿಂದ ಸರಿಯಾಗಿ ಪಡೆದುಕೊಳ್ಳೋಕ್ಕಂತ ಸಿಕ್ಕುವಂಥ ಒಂದು ಅಮೂಲ್ಯವಾದಂಥ ಅವಕಾಶ. ಅಂಥ ಅವಕಾಶವನ್ನು ಪಡ್ಕೊಂಡವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಅವಕಾಶದೇನೋ ವಂಚಿತರಾದರೆ ದಟ್ ಈಸ್ ಎವರ್ ಲಾಸ್ ಇನ್ ದೇರ್ ಲೈಫ್. ಅದು ಅವರ ಜೀವಿತ ಕಾಲದಲ್ಲಿ ಕಳ್ಕೊಳ್ಳುವಂಥ ಒಂದು ಬಹುದೊಡ್ಡ ಅಮೂಲ್ಯವಾದಂಥ ಅನರ್ಘ್ಯವಾದಂಥ ಒಂದು ವಿದ್ಯೆ ಅದು. ಅದರಿಂದಾಗಿ ಇವತ್ತಿನ ವಿದ್ಯಾರ್ಥಿಗಳು ಚೆನ್ನಾಗಿ ಓದಲಿ ಅಂತೇಳಿ ಇದೇ ಸಮುದಾಯವನ್ನು ಪ್ರತಿನಿಧಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಎತ್ತರಕ್ಕೆ ಓದ್ತಾರೆ, ಭಾಳ ಪದವಿಗಳನ್ನು ಪಡಿತಾರೆ, ಬೇರೊಬ್ಬರಿಗೆ ಅದು ಸ್ಫೂರ್ತಿ ಆಗಲಿ ಅಂತ. ಆದರೆ ಇವತ್ತು ಆ ಒಂದು ಸಾಧನೆ ಮತ್ತು ಆ ಒಂದು ಗ್ರಹಿಕೆ ಈ ಸಮುದಾಯದಲ್ಲಿ ಬಹಳ ಕಡಿಮೆ ಆಗ್ತಾ ಇರೋದು ಭಾಳ ಖೇದನೀಯ. ಆದರೂ ಕೂಡ ಬೃಂದ ಅಂತ ಹೆಣ್ಮಕ್ಳು ಇವತ್ತು ಇಷ್ಟು ಚೆನ್ನಾಗಿ ಓದ್ತಾರೆ. ಇವತ್ತು ಫಸ್ಟ್ ಕ್ಲಾಸ್ PUC ಅಂದರೆ ಅವ್ರಿಗೆ ದಿನನಿತ್ಯ ಕಡುಬಡತನದಲ್ಲಿರೋ ಪಾಪ. ಆದರೆ ಇಂಥ ಒಂದು ಶ್ರದ್ಧೆಯಿಂದ SSLC ದಾಟಿ ಫಸ್ಟ್ PUC ಆಗಿ ಸೆಕೆಂಡ್ PUC ಆಗಿ ಈಗ ಡಿಗ್ರಿಗೆ ಎಂಟ್ರ್ ಆಗ್ತಾ ಇರೋದು ಇನ್ನೊಬ್ಬರಿಗೆ ಅದು ಸ್ಫೂರ್ತಿ ಆಗಲಿ, ಇನ್ನೊಬ್ಬರಿಗೆ ಪ್ರೋತ್ಸಾಹ ಆಗಲಿ, ಒಂದು ಮಾರ್ಗದರ್ಶನ ಆಗಲಿ, ಆ ಮೂಲಕ ಹೆಚ್ಚು ಹೆಣ್ಮಕ್ಳು ವಿದ್ಯಾವಂತರಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ.